ನಿಮಗೆ ಎಲ್ಲರಿಗೂ ಉದ್ಯೋಗ ಕೊಡ್ತೀನಿ ಅನ್ನೋದು ಮಾತಾಡ್ತಾ ಇದ್ದಾರೆ ಅಂತೇಳಿ ಅದನ್ನ ಗ್ಯಾರಂಟಿ ರೂಪದಲ್ಲಿ ಹೇಳಿಬಿಟ್ರು. 5 ಗ್ಯಾರಂಟಿಗಳನ್ನು ಕೊಡ್ತಾ ಇದ್ದಾರೆ. ಬಹಳ ಮಹತ್ವದ ಗ್ಯಾರಂಟಿಗಳು. ಸಹಜವಾಗಿ ಜನರೊಂದಿಗೆ ಬರೆದು ಜನರಿಗೆ ಏನು ಬೇಕಾಗಿತ್ತು ತಿಳ್ಕೊಂಡು ಕೊಡುತ್ತಿರುವಂಥದ್ದು. ಆಲ್ರೆಡಿ ಒಂದು ಗ್ಯಾರಂಟಿ ನಿಮ್ಗೆ ಕೊಟ್ಟು ಬಿಟ್ಟಿದ್ದಾರೆ. ಈ 5 ಅಲ್ಲದ ಯಾವುದು MSP ನಾನು ನಿಶ್ಚಿತವಾಗಿ ಮಾಡ್ತೀನಿ ಮತ್ತು ಸ್ವಾಮಿನಾಥನ್ ವರದಿಯ ಏನದವ ಅದನ್ನ ಅನುಷ್ಠಾನಗೊಳಿಸ್ತೀನಿ ಅಂತೆ. ಅದಂತೆ ರೈತರು ವಿಚಾರ ಮಾಡುವಂಥ ವಿಷಯ, ರೈತರು ಅನಿವಾರ್ಯ ಬೇಕಂಥದ್ದು. ಅದಕ್ಕಾಗಿ ದೆಹಲಿ ಸುತ್ತಮುತ್ತ ಗೇರಾಗಿ ಕೂತಿದ್ದು ನಾವು ನೋಡ್ತಾ ಇದ್ದೀವಿ ಇವತ್ತು. ಅದಕ್ಕಾಗಿ ವರ್ಷಗಟ್ಟಲೆ ತಮ್ಮ ಹೋರಾಟವನ್ನು ಮಾಡಿದ್ದಾರೆ. ಅನೇಕ 700 ಜನ, ಮೊನ್ನೆ 4 ಜನ, ಇನ್ನೂ 5 ಜನ ಸತ್ತು ಹೋದ್ರು ನೋಡಿದ್ದೇವೆ. ಅದಕ್ಕೆ ಪರಿಹಾರ ಹೇಳಿದ್ದಾರೆ. ಇನ್ನು ನಂಬುದು ಬಿಡೋದು ರೈತರಿಗೆ ಬಿಟ್ಟಂಥ ವಿಷಯ. ನಂಬೆ ರಾಹುಲ್ ಗಾಂಧಿಯವ್ರನ್ನ ಅಥವಾ ಅವ್ರ ಪಕ್ಷವನ್ನು ಆರಿಸ್ತಿರೋದು ಅವ್ರಿಗೆ ಬಿಟ್ಟದ್ದು. ಯಾಕಂದ್ರೆ ನಂಬಿಕೆ ಅನ್ನೋದು ಯಾರು ಹೇಳಿದ್ರೆ ಬರುವಂಥದ್ದಲ್ಲ. ಆದರೆ ಅವ್ರು ನೋಡಿದಿಂದ ನಡೀತಾರೆ ಅನ್ನೋದು ಮಾತ್ರ ಕರ್ನಾಟಕದಲ್ಲಿ ಸಿದ್ಧ ಆಗಿದೆ, ಹಿಮಾಚಲ ಪ್ರದೇಶದಲ್ಲಿ ಸಿದ್ಧ ಆಗಿದೆ. ಇನ್ನು ಮುಂದಿನ ನೋಡೋಣ ಅದರ ಪ್ರಕಾರ ಯಾವ ರೀತಿ ಮಾಡಿದ್ರೆ. ಈ ರಾಷ್ಟ್ರ ಮಟ್ಟದಲ್ಲೇ ಮಾತಾಡ್ತಾ ಇದ್ದಾರೆ ರಾಹುಲ್ ಗಾಂಧಿಯವರು. ಏನಪ್ಪ ಅಂದ್ರೆ ನಾವು ಮೊದಲೇ ಗ್ಯಾರಂಟಿ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಈ ದೇಶದಲ್ಲಿ 30 ಲಕ್ಷ ಉದ್ಯೋಗಗಳದಾವ ಕೇಂದ್ರ ಸರ್ಕಾರದಾಗ. ಅವನ್ನೆಲ್ಲ ತುಂಬಿಕೊಳ್ತೀವಿ. ಪ್ರತಿ ವರ್ಷ 30 ಲಕ್ಷ ಖಾಲಿ ಆಗ್ತಿರ್ತಾವೆ. ಪ್ರತಿ ವರ್ಷ 30 ಲಕ್ಷ ಹುದ್ದೆಗಳನ್ನು ಕಾಂಪಿಟೇಟಿವ್ ಮೇಲೆ, ರೈತರ ಮೇಲೆ, ಅವರ ರಿಸರ್ವೇಷನ್ ಮೇಲೆ, ಮತ್ತದ್ರ ಮೇಲೆ ಆಧಾರದ ಮೇಲೆ ತೊಗೊಳ್ತೀವಿ ನಾವು. ಹಿಂದುಳಿದವ್ರು ಇರ್ಬೋದು, ಬಿದ್ದವ್ರು ಇರ್ಬೋದು, ಆದಿವಾಸಿಗಳಿರ್ಬೋದು, ಅಥವಾ ಮೈನಾರಿಟಿ ಇರ್ಬೋದು, ಎಲ್ಲರಿಗೂ ಅವರವರ ಮೀಸಲಾತಿ ನೆಲೆಗಟ್ಟಿನಲ್ಲೇ ವರ್ಷಕ್ಕೆ 30 ಲಕ್ಷ ಹುದ್ದೆಗಳನ್ನು ತುಂಬಿಕೊಳ್ತೀವಿ. ನೀವು ಅಂಜುವಂಥ ಕಾರಣ ಇಲ್ಲ. ಅದು ನೀವು ನಮ್ಮನ್ನು ಆರಿಸ್ತಂದ್ರೆ ನಿಶ್ಚಿತವಾಗಿ ಮಾಡ್ತೀವಿ. ನಾವು ಸುಮ್ಮನೆ ಹೇಳೋಕೆ ಹೋಗೋದಿಲ್ಲ 2 ಕೋಟಿ 3 ಕೋಟಿ ಕೊಡ್ತೀವಿ ವರ್ಷಕ್ಕೆ ಉದ್ಯೋಗಗಳು ಅಂತೇಳಿ. ಇಲ್ಲ, 30 ಲಕ್ಷ ಖಾಲಿ ಆಗ್ತವೆ ಸರ್ಕಾರದ್ದು, ಅವೆಲ್ಲ ತುಂಬಿಕೊಳ್ತೀವಿ. ಇಲ್ಲಿವರೆಗೆ ಎಷ್ಟು ತುಂಬಿಕೊಂಡಿರೋ 30 ಲಕ್ಷದಾಗ ಇವತ್ತಿನವರೆಗೆ 10 ವರ್ಷದಾಗ ಪ್ರತಿ ವರ್ಷ 30 ಲಕ್ಷ ಉದ್ಯೋಗ ಖಾಲಿ ಆಗ್ತಾವೆ. ಇವತ್ತಿನವ್ರಿಗೆ ಎಷ್ಟು ಆಗ್ತದೆ 30 ಲಕ್ಷ ಅಂದರೆ ನೀವು ಲೆಕ್ಕ ಮಾಡಿಕೊಡು. 10 ವರ್ಷದ್ದು ಅಷ್ಟು ನಾವು ಇದನ್ನು ಸರ್ಕಾರದಿಂದ ಕೊಡುವಂಥದ್ದು. ಸರ್ಕಾರಿ ಖಾಲಿ ಉದ್ಯೋಗ ಅಲ್ಲಿ ನೀವು ಕಾಂಪಿಟೇಷನ್ ಮಾಡಬೇಕಾಗ್ತದೆ. ಮೆರಿಟ್ ಮೇಲೆ ಇರ್ತದೆ, ಜೊತೆಗೆ ಮೀಸಲಾತಿ ಇರ್ತದೆ, ಎಲ್ಲನೂ ಅನುಕೂಲಗಳದಾವೆ. ಸರ್ಕಾರ ಏನು ರೂಪಿಸುತ್ತೆ ಹಿಂದಿನ ರೂಲ್ಸನ್ನು ಅದೇ ನೆಲೆಗಟ್ಟಿನಲ್ಲಿ ಇದ್ದ ಖಾಲಿ ಹುದ್ದೆಗಳನ್ನೆಲ್ಲ ಕೊಟ್ಟು ಬಿಡ್ತೀವಿ, ನಾವು ತುಂಬಿಕೊಳ್ತೀವಿ, ಹಿಂದಿಡೋದಿಲ್ಲ ಅನ್ನುವಂಥ ಪ್ರಥಮ ಭರವಸೆಯನ್ನು ಕೊಟ್ಟಿದ್ದಾರೆ. ಇದು ದೊಡ್ಡ ಭರವಸೆ ಇದು. ಯಾಕಂದ್ರೆ ಈ ಖಾಲಿ ಎಷ್ಟು ಹುದ್ದೆಗಳು ತುಂಬಿಕೊಳ್ಳಿಕ್ಕೆ ಆಗಲಿಲ್ಲ. ಈಗ 10 ವರ್ಷ ಆದರೂ ಮೋದಿಜಿಯವ್ರಿಗೆ ಯಾಕೆ ಆಗಲಿಲ್ಲ? ಅದಕ್ಕೆ ಅವರು ಉತ್ತರಿಸ್ಬೇಕಾಗ್ತದೆ. ಅದಕ್ಕೆ ನಾವು ಏನೇನೋ ಅಂದ್ರೆ ಮತ್ತೊಂದು ಅರ್ಥ ಬರ್ತದೆ, ಅದು ಬೇಡ. ಈಗ ಇವ್ರು ಹೇಳ್ತಾ ಇದ್ದಾರೆ, ಆಶ್ವಾಸನೆ ಕೊಡ್ತಾ ಇದ್ದಾರೆ, ಮತ್ತು ಕರ್ನಾಟಕದಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ, ಅಂದಂಗೆ ಮಾಡಿ ತೋರಿಸ್ತಾ ಇದ್ದಾರೆ. ಅದ ನಂತರ ಇದಾದ ತಕ್ಷಣ 2ನೇದು ಕೊಟ್ಟಿದ್ದಾರೆ ಮತ್ತೊಂದು. ಇದು ಸಹಿತ ಅದೇ ಉದ್ಯೋಗ ಸಂಬಂಧಿಸಿದ 2ನೇ ಗ್ಯಾರಂಟಿ. ಯಾರ್ಯಾರು ಡಿಪ್ಲೊಮಾ ಆಗಲಿ, ಯಾರೋ ಆಗಲಿ, ಡಿಗ್ರಿ ಹೋಲ್ಡರ್ ಆಗಲಿ, ಯಾರು ಆಗ್ತಾರ ಅವ್ರು ಆದ ದಿನದಿಂದ ಅವ್ರಿಗೆ ಏನಪ್ಪ ಅಂದರೆ ಪ್ರತಿ ವರ್ಷ 1 ಲಕ್ಷ ರೂಪಾಯಿ ಅವ್ರು ಕೊಡ್ತೀವಿ ಅನ್ನೋಂಥ ಮಾತನ್ನು. ಅಂದ್ರೆ ಸರ್ಕಾರಿ ಕಚೇರಿಗಳಲ್ಲಾಗಲಿ, ಇನ್ನೊಂದರಲ್ಲಾಗಲಿ ಅವ್ರಿಗೆ ಒಂದು ಉದ್ಯೋಗ ಕೊಟ್ಟ ಅಲ್ಲಿ ಕೆಲಸ ತೊಗೊಂಡು ಪ್ರೈವೇಟ್ ಕಂಪ್ನಿಗಳಲ್ಲಾಗಲಿ ಎಲ್ಲೂ ಆಗಲ್ಲ. ಸರ್ಕಾರದ ವತಿಯಿಂದ ನಾವೇನು ಮಾಡ್ತೀವಿ, ಒಂದು ವರ್ಷಕ್ಕೆ 1 ಲಕ್ಷ ರೂಪಾಯಿ ಅವ್ರು ಕೊಡ್ತೀವಿ. ಉಳಿದಂತೆ ಅದು ಬಿಟ್ಟಂಥ ವಿಷಯ. ಅವ್ರು ನಿರುದ್ಯೋಗ ಆಗಂಗಿಲ್ಲ ಅನ್ನೋಂಥ ಒಂದು. ಅದು ನೀನು 1 ವರ್ಷಕ್ಕೆ ಕೊಡ್ತಾರೋ ಏನು ಪ್ರತಿ ವರ್ಷ ಕಂಟಿನ್ಯೂ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಂಥದ್ದು. ಇಲ್ಲ 1 ವರ್ಷ. ಈಗ ನಮ್ಮಲ್ಲಿ ಅನೇಕ ಒಂದಿಷ್ಟು ನಿಯಮಾವಳಿಗಳನ್ನು ಮಾಡಿದ್ದು ನಾವು